ಉಡ್ತಾ ಬೆಂಗಳೂರು ಅನ್ಬೇಕಾ, ಉಡ್ತಾ ಕರ್ನಾಟಕ ಅನ್ಬೇಕು? ಅಲಿಗೇಷನ್ ಅಂತೂ ಬಹಳ ಗಂಭೀರವಾಗಿದೆಯಪ್ಪ. ಯಾಕಂತಂದ್ರೆ ಈ ಡ್ರಗ್ಸ್ ದಂಧೆ ಹೆಚ್ಚಾಗ್ತಿದೆ ಅಂತಂದ್ರೆ ಆತಂಕ ನಮಗೆ ನಿಮಗೆ ಮಾತ್ರವಲ್ಲ, ನಮ್ಮ ಮುಂದಿನ ಪೀಳಿಗೆವರೆಗೂ ಕೂಡ ಅದು ಮುಂದುವರ್ಕೊಂಡು ಹೋಗುತ್ತೆ. 9-16ನೇ ವಯಸ್ಸಿನ ಮಕ್ಕಳು ಡ್ರಗ್ ರೀಚಬಲ್ ಅನ್ನೋ ಹಂತದಲ್ಲಿದ್ದಾರೆ ಅನ್ನೋದು ಪಂಜಾಬ್ನ ಕಥೆಯಾದ್ರೆ, ಪಂಜಾಬ್ಗೆ ಕಂಪೇರ್ ಮಾಡಿ ಮಾತನಾಡ್ತಿದ್ದೀರಿ ಕರ್ನಾಟಕಕ್ಕೆ ಅಂದ್ರೆ ಇಲ್ಲೂ ಕೂಡ ಅಷ್ಟೊಂದು ಡೇಂಜರಸ್ ಸ್ಥಿತಿಗೆ ಹೋಗ್ಬಿಟ್ಟಿದ್ಯಾ? ಕಾಂಗ್ರೆಸ್ ಸರ್ಕಾರದ ಪಾತ್ರ ಇದರಲ್ಲಿ ಇದೆಯಾ? ವಿರೋಧ ಪಕ್ಷ ಇವತ್ತು ತೆಗೆದಿರೋದು ಅತ್ಯಂತ ಗಂಭೀರವಾದ ವಿಚಾರ. ಹೀಗಾಗಿ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು, ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರು ಆಫ್ಟರ್ ಲಾಂಗ್ ಟೈಮ್. ವೆಲ್ಕಮ್ ಬ್ಯಾಕ್ ಸರ್. ನಮಸ್ಕಾರ ಸ್ಮಿತಾ. ಹಾಗೆ ನಿವೃತ್ತ SP ಆದ SK ಉಮೇಶ್ ಅವರು, ವಕೀಲರಾದ ವಾಸುದೇವ್ ರಾವ್ ಅವರು, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಅವರೇ, ಉಡ್ತಾ ಬೆಂಗಳೂರು, ಉಡ್ತಾ ಕರ್ನಾಟಕನೋ ಒಂದು ಪೋಸ್ಟರ್ ರೆಡಿ ಮಾಡಿದ್ರಿ, ಟ್ವಿಟರ್ ಅಲ್ಲಿ ಹಾಕಿದ್ರಿ, ಪ್ರೊಟೆಸ್ಟಿಗೂ ಕೂಡ ಸಜ್ಜಾಗ್ತಿದ್ದೀರಿ. ಸ್ಟ್ರೇಟ್ ಪ್ರಶ್ನೆ, ಇದು ಕೇವಲ ಒಂದು ಪೊಲಿಟಿಕಲ್ ಬ್ಲೇಮ್ ಗೇಮಾ ಅಥವಾ ನಿಮ್ಮ ಹತ್ರ ಡೇಟಾಬೇಸ್ ಏನಾದರೂ ಇದೆಯಾ? ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಆತಂಕ ಹುಟ್ಟಿಸುವ ಪ್ರಮಾಣದಲ್ಲಿ ಡ್ರಗ್ಸ್ ದಂಧೆ ಹೆಚ್ಚಾಗಿದೆ ಅನ್ನೋದಕ್ಕೆ? ನೋಡಿ, ಈಗ ನೀವು ಸ್ಟಾಟಿಸ್ಟಿಕ್ಸ್ ಎಲ್ಲ ಒಂದು ಕಡೆ, ನೀವು ನಿಮ್ಮ ಕ್ಯಾಮ್ರಾನ ಆಫ್ ಮಾಡ್ಕೊಂಡು ಒಂದು ಸೀಕ್ರೆಟ್ ಕ್ಯಾಮ್ರಾ ತೆಗೆದುಕೊಂಡು ಬನ್ನಿ. ಶಾಂತಿನಗರ, ನಮ್ಮ BTM ಲೇಔಟು, ಪುಲ್ಕೇಶಿ ನಗರ, ಶಿವಾಜಿನಗರ ಇಂಥ ಕಡೆ ಎಲ್ಲ ಖಂಡಿತವಾಗ್ಲೂ ಸಹ ನಿಮಗೆ ಉಕ್ಕಾ ಬಾರ್ಸ್ ಅಂತ ಕಾಣಿಸ್ತದೆ. ಉಕ್ಕಾ ಬಾರ್ಸ್ ಒಳಗಡೆ ನೀವು ಹೋಗ್ಬಿಟ್ಟು ಸ್ವಲ್ಪ ಯಾವ ರೀತಿ ಲೈಸೆನ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಸ್ಕ್ಯಾನ್ ಮಾಡಿದ್ರೆ, ಚಾಕ್ಲೇಟ್ ಅಂಗಡಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಚಾಕ್ಲೇಟ್ ಅಂಗಡಿಗೆ ಮಾರ್ತಿರ್ತಕ್ಕಂತಹದ್ದು ಉಕ್ಕಾ ಮೆಟೀರಿಯಲ್ಸು ಎಲ್ಲನೂ. ಅದಾದಮೇಲೆ ನೀವು 2ನೇ ಸತಿನೋ 3ನೇ ಸತಿನೋ ಹೋದರೆ, ಅಂದರೆ ಸತತವಾಗಿ ಆ 2ನೇ ಸತಿಗೆ 3ನೇ ಸತಿಗೆ ಅವ್ರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಬಂದಿರೋದು ಚಾಕ್ಲೇಟ್ ತಗೊಳ್ಳೋದಕ್ಕೂ ಅಲ್ಲ ಮತ್ತು ಈ ಉಕ್ಕಾ ಮೆಟೀರಿಯಲ್ ತೆಗೆದುಕೊಳ್ಳೋಕ್ಕೂ ಅಲ್ಲ, ಈ ವ್ಯಕ್ತಿ ಬರ್ತಿರ್ತಕ್ಕಂಥದ್ದು ಗಾಂಜಾ ತೆಗೆದುಕೊಳ್ಳೋಕ್ಕೆ ಅಂತ ಹೇಳಿ. ಕೇವಲ ನಮ್ಮ BTM ಲೇಔಟ್, ನಮ್ಮ ಮನೆ ಎಲ್ಲಿದೆ ಅಲ್ಲೇ ಅದೇ ರೋಡಲ್ಲೇ 1.2 ಕಿಲೋಮೀಟರ್ಸಲ್ಲಿ 4 ಉಕ್ಕಾ ಬಾರ್ಸು. ಆ ಉಕ್ಕಾ ಬಾರ್ಸ್ಗೆ ಅಕಸ್ಮಾತ್ ಅಷ್ಟು ಡಿಮ್ಯಾಂಡ್ ಇಲ್ಲದೆ ಇದ್ದಿದ್ರೆ, ಅಂದರೆ ನಾನು ಏನು ಹೇಳಿದೆ ಅಂತ ಎಲ್ಲರಿಗೂ ಜನಕ್ಕೆಲ್ಲ ಅರ್ಥ ಆಗಿರುತ್ತೆ ಏನಕ್ಕೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನು ತೆಗೆದುಕೊಳ್ಳೋಕೆ ಹೋಗ್ತಾರೆ ಅಂತಂದ್ಬಿಟ್ಟು ಅಷ್ಟು ಡಿಮ್ಯಾಂಡ್ ಇಲ್ಲದೆ ಇದ್ದಿದ್ರೆ ಏನಕ್ಕಪ್ಪ 4 ತೆಗೀತಿದ್ರು? ವಿತಿನ್ 1.2 ಕಿಲೋಮೀಟರ್ಸ್ ದರ್ ಆರ್ 4 ಉಕ್ಕಾ ಬಾರ್ಸ್. ಇದ್ರ ಎಲ್ಲ ಉಕ್ಕಾ ಬಾರ್ಸಲ್ಲೂ ಸಹ ಸೇಲ್ ಆಗ್ತಿರ್ತಕ್ಕಂತಹದ್ದು ಗಾಂಜಾ ಮತ್ತು ಡ್ರಗ್ಸ್ ಅನ್ನೋದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದನ್ನು ಲಾಸ್ಟ್ 2023ನಲ್ಲಿ ಇನ್ನೇನು ಎಲೆಕ್ಷನ್ ಮುಗಿದಾದ್ಮೇಲೆ ಒಂದು ಸತಿ ರೈಸ್ ಮಾಡಿದ್ವಿ ಅದೇ ಏರಿಯಾದಲ್ಲೇ. ಆದರೆ ಅಲ್ಲಿ ನಾವು ಪೊಲೀಸವ್ರಿಗೂ ನಾನು ಫೋನ್ ಮಾಡಿ ಹೇಳಿದೆ, ಪೊಲೀಸವ್ರಿಗೆ, ಏನು ಸರ್ ಇದೆಲ್ಲ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಅವ್ರು ಹೇಳ್ತಾರೆ, ಸರ್ ತಾವು MLAಗೆ ಮಾತಾಡ್ಬಿಡಿ ಸರ್, ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ. ಅಂದರೆ ಅರ್ಥ ಏನು ಅಂದರೆ, ಕಾಂಗ್ರೆಸ್ಸಿನ ಶಾಸಕರೇನಿದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಹಿಂದಿನ ಅವಧಿನಲ್ಲಿದ್ದರು ಅಥವಾ ಈಗ ಕಾಂಗ್ರೆಸ್ ಸರ್ಕಾರವೇ ಬಂದಿರೋದ್ರಿಂದ ಇದಕ್ಕೆಲ್ಲ ಡೈರೆಕ್ಟಾಗಿ ಪ್ರೋತ್ಸಾಹ ಕೊಟ್ಟು ಡೈರೆಕ್ಟಾಗಿ ಈ ರೀತಿ ಕರ್ನಾಟಕ ಮತ್ತು ಇನ್ ಸ್ಪೆಸಿಫಿಕ್ ಬೆಂಗಳೂರು, ಇವಾಗ ಕಾಂಗ್ರೆಸ್ ಸರ್ಕಾರ ಈ ಟರ್ಮ್ ಅಲ್ಲಿ ರಚನೆ ಆದ್ಮೇಲೆ ಬೆಂಗಳೂರಿಗೆ ಡ್ರಗ್ಸ್ ಇಂಟ್ರೊಡ್ಯೂಸ್ ಆಯ್ತು, ಹುಕ್ಕಾ ಬಾರ್ಗಳು ಇಂಟ್ರೊಡ್ಯೂಸ್ ಆಯ್ತು, ಮುಂಚೆ ಇರಲೇ ಇಲ್ವಾ ಇವೆಲ್ಲ? ನಾನು ಸ್ಪೆಸಿಫಿಕ್ ಆಗಿ ಹೇಳಿದೆ, ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲೋ, ಕರ್ನಾಟಕಕ್ಕೆ ಡ್ರಗ್ಸ್ ಅಂತಕ್ಕಂತಹದ್ದು ಏನು ಹೊಸದೇನಲ್ಲ, ಅಥವಾ ಗಾಂಜಾ ಅಂತಕ್ಕಂಥದ್ದು ಹೊಸದಲ್ಲ, ಹುಕ್ಕಾ ಬಾರು ಹೊಸದಲ್ಲ. ಹಳೆ ಕಾಲದಿಂದನೂ ಸ್ವಲ್ಪ ನಡ್ಕೊಂಡ್ ಬರ್ತಾ ಇದೆ. ಆದರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆಗ ಈ ಉಕ್ಕಾ ಬಾರುಗಳು ಮತ್ತು ಈ ಡ್ರಗ್ಸು ಮತ್ತು ಗಾಂಜಾ ಅಂತಕ್ಕಂಥದ್ದು ಸಲೀಸಾಗೋಗುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಯಾವಾಗ ಒಬ್ಬ ನಿರಾಸಕ್ತಿಯಾದಂತಹ ಒಬ್ಬ ಗೃಹ ಮಂತ್ರಿ ಇರ್ತಾರೆ, ಯಾರ ಗೃಹ ಮಂತ್ರಿಗೆ ಆ ಇಲಾಖೆನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ. ಈಗಾಗಲೇ ಕರ್ನಾಟಕದಲ್ಲಿ ಯಾವ ರೀತಿ ಹೆಣ್ಮಕ್ಳು ಮರ್ಡರ್ ಆಗ್ತಿದೆ ಗೊತ್ತಾಗ್ತಿದೆ. ಆಮೇಲೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ ಯಾವ ರೀತಿ ಆಗ್ತಿದೆ ಗೊತ್ತಾಗ್ತಿದೆ. ಯಾವ ರೀತಿ ಎನ್ಕರೇಜ್ಮೆಂಟ್ ಕೊಡ್ತಿದ್ದಾರೆ ಒಂದೇ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೋಸ್ಕರ ಅದು ಗೊತ್ತಾಗ್ತಿದೆ. ಇದರಿಂದಾಗಿ ಏನಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಕೆಟ್ಟಿರೋದ್ರಿಂದ ಹೌ ಇಸ್ ಅಪೀಸ್ಮೆಂಟ್ ಕನೆಕ್ಟೆಡ್ ಟು ಡ್ರಗ್ ಅದು ನನಗೆ ಗೊತ್ತಿಲ್ಲ. ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ. ಹೋಮ್ ಮಿನಿಸ್ಟರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಇವತ್ತು ಹೋಮ್ ಮಿನಿಸ್ಟರ್ ರಿಯಾಕ್ಷನ್, ಈಗ ಸುದೀರ್ಘವಾದ ಬೈಟ್ ಕೊಟ್ಟಿದ್ದಾರೆ. ಬಟ್ ಬೆಳಗ್ಗೆ ಅವ್ರು ಹೇಳಿದ್ದು BJP ಅವ್ರು ಟ್ವೀಟ್ ಮಾಡಿದ್ರು ಅಂತ ಹೇಳಿ ನಾನು ರಿಯಾಕ್ಟ್ ಮಾಡಲ್ಲ ರೀ. ಅಂದರೆ ಇಲ್ಲಿ ಕೇವಲ ಒಂದು ಟ್ವೀಟ್ನ ಪ್ರಶ್ನೆ ಅಲ್ಲ ರಘು ದೊಡ್ಡೇರಿ ಅವರೇ, ಪ್ರಶ್ನೆ ಮಾಡ್ತಿರೋದು ವಿರೋಧ ಪಕ್ಷದವರು. ಹಾಗೆ ಪ್ರಶ್ನೆ ಜನರಿಗೆ ಕನೆಕ್ಟ್ ಆಗುವಂತಹ ಪ್ರಶ್ನೆ. ಬೆಂಗಳೂರಿಗರನ್ನ, ಕರ್ನಾಟಕದ ಜನರನ್ನ
ಈ ಮಾದಕ ವ್ಯಸನಕ್ಕೆ ಹತ್ತಿರ ಮಾಡುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗ್ತಿದೆ ಅನ್ನೋದು ಗಂಭೀರವಾದ ಅಲಿಗೇಷನ್. ಇದಕ್ಕೆ ರಿಯಾಕ್ಟ್ ಮಾಡ್ದಲ್ಲಿ ಇನ್ನೇನಕ್ಕೆ ರಿಯಾಕ್ಟ್ ಮಾಡ್ತಾರೆ ಹೋಮ್ ಮಿನಿಸ್ಟರ್? ನೋಡಿ ಸ್ಮಿತಾ, ನಾವು ಮೋಸ್ಟ್ಲಿ ನಿಮಗೆ ಒಂದು ಕನ್ನಡದ ಒಂದು ಗಾದೆ ಜ್ಞಾಪಕ ಇದೆ, ಏನು ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳುವಂತ ನಮ್ಮ ಬಿಜೆಪಿ ವಕ್ತಾರರ ಮಾತು ನೋಡಿದ್ರೆ ನಗು ಬರ್ತದೆ. ಯಾಕೆಂದ್ರೆ ಕರ್ನಾಟಕದ ಇದು ಶಾಂತಿಯ ಬೀಡನ್ನ, ಗಂಧದ ಬೀಡನ್ನ, ಕರ್ನಾಟಕವನ್ನ ಗಂಧದ ಬೀಡ್ ಅಂತ ಕರಿತಿದ್ದ ಕರ್ನಾಟಕವನ್ನ ಗಾಂಜಾ ನಾಡನ್ನ ಮಾಡಿದ್ದು ಇದೇ ಬಿಜೆಪಿ ಸರ್ಕಾರ, ಜ್ಞಾಪಕ ಇರಲಿ. ಸೊ ಗಾಂಜಾ ನಾಡ್ ಅಂತ ಪ್ರೊಟೆಸ್ಟ್ ಮಾಡಿದನ್ನ, ಗಾಂಜಾ ನಾಡನ್ನ ಬೆಂಗಳೂರಿನಾದ್ಯಂತ ಗಾಂಜಾ ಪ್ರೊಟೆಸ್ಟ್ ಗಳು ಎಷ್ಟಾಯ್ತು, ಗಾಂಜಾ ಅರೆಸ್ಟ್ ಗಳು ಎಷ್ಟಾಯ್ತು ಅಂತ ತಾವು ಕೂಡ ಜ್ಞಾಪಕ ಇದೆ. ಸೊ 2021ರಲ್ಲಿ 6,901 ಕೇಸ್ಗಳು ನಡೆದಿದೆ, ಗಾಂಜಾ ಮತ್ತೆ ಡ್ರಗ್ಸ್ ಕೇಸ್ಗಳು. 2022ರಲ್ಲಿ 6,781 ಕೇಸ್ ಆಗಿದೆ. ಸೊ ಇದೇ ರೀತಿ ನೀವು 3 ವರ್ಷದಲ್ಲಿ ಆಗಿರ್ತಕ್ಕಂಥ ಕೇಸ್ಗಳನ್ನ ಕನ್ಸಿಡರ್ ಮಾಡಿದ್ರೆ 6,181, 6,834, 6,908. ಸೊ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರನ್ನ ಗಾಂಜಾ ಮಾಡಿದೆ ಬಿಜೆಪಿ ಅವರು. ಕರ್ನಾಟಕದ ಶಾಂತಿಯ ನಾಡನ್ನ ಹಾಳು ಮಾಡಿ ಗಾಂಜಾ ಹಾಳು ಮಾಡಿ ಹೋದ್ರು ಅಂತಾನೆ ಅನ್ಕೊಳ್ಳೋಣ. ನೀವು ಬಂದ ಮೇಲೆ ಏನ್ ಮಾಡ್ತೀರಿ ಅದನ್ನ ಉತ್ತರ ಕೊಡಿ. ನೀವು ಬಂದ ಮೇಲೆ ಏನ್ ಮಾಡ್ತೀರಿ ಅದನ್ನ ಹೇಳಿ. ಅಬ್ಸಲ್ಯೂಟ್ಲಿ ಸ್ಮಿತಾ, ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ. ಏನು ಗಾಂಜಾ ನಾಡಾಗಿತ್ತು, ಇವತ್ತು ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ನಡೆದಿದ್ದಂತ ಹಲವಾರು ಘಟನೆಗಳನ್ನ ನೈಜೀರಿಯಾದವರು ಡ್ರಗ್ ಕೇಸ್ ಅನ್ನ ಗಲಾಟೆ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಡ್ರಗ್ ಅಂತ ಒಂದು ಡ್ರಗ್ ಕೇಸ್ ನಲ್ಲಿ ಚಂದ್ರು ಅನ್ನೋರನ್ನ ಕೊಲೆ ಮಾಡಿದ್ರು ಸರ್ಕಾರದಲ್ಲಿ. ಇವಾಗ ಯಾವ್ದಾದ್ರು ಒಂದು ನೈಜೀರಿಯಾ ಕೇಸ್ ನಡೆದಿದೆ ಲಾಸ್ಟ್ 1 ಇಯರ್ ನಲ್ಲಿ. ಬೆಂಗಳೂರಿನಲ್ಲಿ ಯಾವ್ದನ್ನ ದೊಡ್ಡ ಗಲಾಟೆಗಳು ನಡೆದಿದ್ಯಾ? ಬಿಜೆಪಿ ಸರ್ಕಾರ ಕೇವಲ ರಾಜಕೀಯ ದ್ವೇಷದಿಂದ, ತಮ್ಮ ಸೋಲಿನ ಹತಾಶೆಯಿಂದ ರಾಜ್ಯದ ಜನತೆ, ನಾವು ಏನು ಕೇಂದ್ರ ಸರ್ಕಾರ ಇವಾಗ ನಾವು 1 ಲಕ್ಷ ಕೊಡ್ತೀವಿ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಂದ ಬಡವರೆಲ್ಲ ಉದ್ಧಾರ ಆಗ್ಬಿಡ್ತಾರೋ, ಶ್ರೀಮಂತರನ್ನು ಮಾತ್ರ ಉದ್ಧಾರ ಮಾಡುವಂತ ಬಿಜೆಪಿ ಸರ್ಕಾರದ ಇವತ್ತು ಏನ್ ಮಾಡ್ತಾ ಇದೆ, ಬಡವರ ಹೇಗಾದ್ರೂ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಬೇಕು. ಅಂದ್ರೆ ಸರ್ಕಾರಕ್ಕೆ ಹೇಗಾದ್ರೂ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ನೀವು ಒಂದು ವಿಚಾರಗಳು ನೋಡಿದಿರಿ, ಕರಾವಳಿಯಲ್ಲಿ ಒಂದು ಇದು ಪೇಪರ್ ಅಲ್ಲಿ ಬಂದಿತ್ತು, ಕರಾವಳಿಯ ಕಾಲುವೆಯಲ್ಲಿ ಹರಿಯುತ್ತಿದೆ ನೆತ್ತರು ಅಂತ ಹೇಳಿ. ಅಂದ್ರೆ ಯಾರು ಮಾಡಿದವರು? ಅಮಾಯಕ 46 ಜನರನ್ನ ಕೊಲೆ ಮಾಡಿಸಿದರು ಇದೇ ಬಿಜೆಪಿ ಸರ್ಕಾರ. 6 ತಿಂಗಳ ಡ್ರಗ್ಸ್ ಮುಕ್ತ ಮಾಡ್ತೀನಿ ಅಂದ್ರು ಪರಮೇಶ್ವರ್ ಅವರು. ಉತ್ತರ ಕೊಡ್ಬೇಕು ನೀವು ಅದಕ್ಕೂ ಕೂಡ. ಏನ್ ಸ್ಟಾಟಿಸ್ಟಿಕ್ಸ್ ಮಾಡ್ಬಿಟ್ರು ಅಂದ್ರೆ 6,000 ಅಂತ ಹೇಳಿದ್ರಲ್ಲ, ಆಯ್ತಪ್ಪ. ಇವತ್ತು 23 ಮೇಯಿಂದ ಹಿಡ್ಕೊಂಡು ಇವತ್ತು 24 ಮೇವರೆಗೂ ಸಹ ಅಲ್ಲಿಗೆ ಗಾಂಜಾಗಳು ಮಾರಾಟನೇ ಆಗಿಲ್ವಾ? ಅಂದ್ರೆ ಅರ್ಥ ಏನ್ ಗೊತ್ತಾ? ಪೊಲೀಸು ಮತ್ತು ಸರ್ಕಾರ ಕೊಲೀಡ್ ಆಗ್ಬಿಟ್ಟಿದೆ ಗಾಂಜಾ ವ್ಯಾಪಾರಿಗಳ ಜೊತೆ, ಡ್ರಗ್ಸ್ ವ್ಯಾಪಾರಿಗಳ ಜೊತೆ. ಇದು ಫ್ಯಾಕ್ಟ್. ಒಂದ್ ಕೆಲಸ ಮಾಡಿ, ರಘು ದೊಡ್ಡೇರಿ ಅವರಿಗೆ ಮತ್ತು ಗೃಹ ಸಚಿವರಿಗೆ ಒಂದ್ ನಿಮಿಷ ಕೇಳ್ರಿ. ಎಲ್ಲರೂ ಕೂಡ ತಮ್ಮ ಸ್ಥಿಮಿತದಲ್ಲಿದ್ದಾರೆ ಅನ್ನೋ ನಿರೀಕ್ಷೆಯೊಂದಿಗೆ ಕಿರ್ಚೋದ್ರಿಂದ ಪ್ರಯೋಜನ ಇಲ್ಲ. ಬಹಳ ಗಂಭೀರವಾದ ವಿಚಾರ ನಾವು ಮಾತಾಡ್ತಿರೋದು. ಇವತ್ತು ತಾಳ್ಮೆ ಬಹಳ ಮುಖ್ಯ. ಇವತ್ತು ತಾಳ್ಮೆ ಬಹಳ ಮುಖ್ಯ. ಬಹಳ ಮುಖ್ಯ ತಾಳ್ಮೆ. ಮುಂದಿನ ಪೀಳಿಗೆ ನೀವು ಅಲಿಗೇಷನ್, ಪೊಲಿಟಿಕಲ್ ಬ್ಲೇಮ್ ಗೇಮ್ ಬೇರೆ ವಿಚಾರದಲ್ಲಿ ಮಾಡಿ. ದಿಸ್ ಇಸ್ ದ ಕ್ವೆಶ್ಚನ್ ಆಫ್ ದ ಯೂತ್. ಈ ರಾಜ್ಯದ ಯುವ ಸಮುದಾಯದ ಮಾತು,